ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪದ್ಮಾ ಪ್ರಕಾಶ್, ಮಕ್ಕಳ ತಜ್ಞೆ. ಈ ದಿನ ನಾನು ನಿಮಗೆ ಬೇಸಿಗೆ ಕಾಲದಲ್ಲಿ ಮಕ್ಕಳ ಆರೋಗ್ಯದ ಆರೈಕೆ ಹೇಗೆ ಮಾಡಬೇಕು ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಾಧಾರಣವಾಗಿ ಬೇಸಿಗೆ ಕಾಲ ಅಂತಂದರೆ ಪರೀಕ್ಷಾ ಸಮಯ, ಎಕ್ಸಾಮ್ ಟೈಮ್. ತಂದೆ ತಾಯಿಗಂತೂ ತಾವೇ ಎಕ್ಸಾಮ್ ತೊಗೋತಿದ್ದೀವೋ ಏನೋ ಅನ್ನೋಷ್ಟು ಅವರು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ ಮಕ್ಕಳಿಗೆ ರಜಾ ಮಜಾ ಅಂದರೆ ಖುಷಿಯಾಗಿ ಅವರು ಹಾಲಿಡೇ ಸ್ಪೆಂಡ್ ಮಾಡ್ಬೋದು ಅನ್ನೋ ಖುಷಿಲಿರ್ತಾರೆ. ಸೊ ಈಗ ಬೇಸಿಗೆ ಕಾಲದಲ್ಲಿ ಮಕ್ಕಳು ಆರೋಗ್ಯದ ಬಗ್ಗೆ ತಂದೆ ತಾಯಿಗಳು ಏನು ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತಂದರೆ, ಮೊದಲನೇದಾಗಿ ಬೇಸಿಗೆ ಕಾಲದಲ್ಲಿ ಕಾಮನ್ನಾಗಿ ನಮಗೆ ಬರೋ ಕಾಯಿಲೆ ಏನು ಅಂತಂದರೆ ವಾಂತಿ, ಬೇದಿ, ಹೊಟ್ಟೆ ನೋವು, ಮತ್ತು ಬೇದಿನಲ್ಲಿ ರಕ್ತ ಬೇದಿ ಅಂತ ಹೇಳ್ತೀವಿ. ಸಾಧಾರಣವಾಗಿ ಈ ಕರಳು ಬೇನೆ ಇನ್ಫೆಕ್ಷನ್ಸ್ ಬರೋದು ಒಂದು ಕಾಲರ, ರಕ್ತ ಬೇದಿ ಅಂತಂದರೆ ಬೆಸಿಲರಿ ಡಿಸೆಂಟ್ರಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಆ ಥರ ಆದಾಗ ಮಕ್ಕಳಿಗೆ ಏನಾಗುತ್ತೆ, ಅವ್ರಿಗೆ ನಿರ್ಜೀರೀಕರಣ ಅಂದರೆ ಡಿಹೈಡ್ರೇಷನ್ ಆಗಿಬಿಡುತ್ತೆ ಬಾಡಿನಲ್ಲಿ. ಸೊ ಅವ್ರಿಗೆ ನಾವೇನು ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿನಲ್ಲಿ, ಗ್ಯಾಸ್ಟ್ರೋಎಂಟ್ರೈಟಿಸ್ ವಿತ್ ಸಮ್ ನೋ ಡಿಹೈಡ್ರೇಷನ್, ಸಮ್ ಡಿಹೈಡ್ರೇಷನ್, ಸಿವಿಯರ್ ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಸೊ ಈ ಥರ ಆದಾಗ ಮಕ್ಕಳಿಗೆ ನೀವು ಜಾಸ್ತಿ ನೀರಿನಂಶ ಕೊಡಬೇಕು. ಅಂದರೆ ನೀರಾಗ್ಬೋದು, ORS, ಎಳ್ನೀರು, ಮಜ್ಜಿಗೆ, ಫ್ರೂಟ್ ಜ್ಯೂಸಸ್ಸು, ಹಣ್ಣಿನ ರಸಗಳು ಇದೆಲ್ಲ ಕೊಡಬೇಕಾಗತ್ತೆ. ಆಮೇಲೆ ತುಂಬ ಸಿಕ್ಕಾದಾಗ ಅಂದರೆ ನೀವು OTC, ಓವರ್ ದ ಕೌಂಟರ್ ಮೆಡಿಕೇಷನ್ಸ್ ತೊಗೊಳ್ಳೋ ಬದಲು ತಜ್ಞ ವೈದ್ಯರನ್ನ ಭೇಟಿ ಮಾಡೋದು ತುಂಬ ಒಳ್ಳೆಯದು. ಎರಡನೇದಾಗಿ ಸನ್ಸ್ಟ್ರೋಕ್ ಅಂದರೆ 10 ರಿಂದ 3 ಗಂಟೆಗೆ ಸೂರ್ಯ ರಶ್ಮಿ ಅಂದರೆ ಇದೆಲ್ಲ ಕಿರಣಗಳು ತುಂಬ ಶಾಖ ಇರುತ್ತೆ. ಅಂದರೆ ಮಕ್ಕಳಿಗೆ ಸನ್ಸ್ಟ್ರೋಕ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಮಕ್ಕಳನ್ನು ನೀವು ಆದಷ್ಟು ಹೊರಗಡೆ ಬಿಡಬೇಡಿ. ಮತ್ತು ಹೇಗೆ ಡಾಕ್ಟ್ರೇ ಮಕ್ಕಳನ್ನ ಮನೆ ಒಳಗಡೆ ಕೂಡ ಹಾಕ್ಕೊಂಡು ಅವ್ನು ಇರೋದು ತುಂಬ ಕಷ್ಟ, ಅದು ಪ್ರಾಕ್ಟಿಕಲಾಗಿ ತುಂಬ ಕಷ್ಟ ಇದೆ, ನನಗೆ ಅರ್ಥ ಆಗುತ್ತೆ. ಸೊ ಈ ಥರ ಇರೋ ಮಕ್ಕಳಿಗೆ 10 to 3 ಆದಷ್ಟು ಇಂಡೋರ್ ಗೇಮ್ಸು ಅಂದರೆ ಮನೆಯಲ್ಲಿ ಪೇಂಟಿಂಗ್ ಮಾಡೋದು, ಚೆಸ್ಸು, ಕೇರಮ್ ಮಾಡೋದು, ಅಥವಾ ಹಾಡು ಕೇಳೋದು, ಡ್ಯಾನ್ಸ್ ಗೊತ್ತಿದ್ದರೆ ಅವರು ಭರತನಾಟ್ಯ ಅಥವಾ ಬೇರೆ ಏನಾದರೂ ಡ್ಯಾನ್ಸ್ ಮಾಡೋದು, ಈ ಥರದ್ದೆಲ್ಲ ಮಾಡ್ಬೋದು. ಜೊತೆಗೆ ಏನಾದರೂ ಓದೋ ಪುಸ್ತಕಗಳು ಹವ್ಯಾಸ, ಅಂದರೆ ಎಕ್ಸಾಮ್ ಮುಗಿದಿದೆ ಓದ್ತೀನಿ ಅಂದರೆ ಕೆಲವು ಮಕ್ಕಳಿಗೆ ಓದೋ ಅಭ್ಯಾಸ ಇರುತ್ತೆ, ಬೇರೆ ಬೇರೆ ಇತಿಹಾಸದ ಪುಸ್ತಕಗಳು ಆ ಥರದ್ದೆಲ್ಲ ಓದ್ಬೋದು. ಸೊ ಅದರಿಂದ ನೀವು ಮಕ್ಕಳನ್ನ ಒಳಗಡೆ ಇಟ್ಕೋಬೇಕು. ಅದ್ರ ಜೊತೆಗೆ ನೀವು ಅವ್ರಿಗೆ ಜಾಸ್ತಿ ನೀರಿನಂಶ ಮತ್ತು ಊಟ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕಂದ್ರೆ ಹ್ಯಾಂಡ್ ವಾಶ್, ಊಟಕ್ಕೆ ಮೊದಲು ಕೈ ತೊಳೆದೇ ಊಟ ಮಾಡಬೇಕು, ಟಾಯ್ಲೆಟ್ ವಾಶ್ರೂಮ್ ಹೋಗಿ ಬಂದಮೇಲೆ ಸೋಪ್ ಹಾಕಿ ಕೈ ತೊಳಿಬೇಕು. ಇದೆಲ್ಲ ನೀವು ಮಕ್ಕಳಿಗೆ ಪದೇ ಹೇಳ್ತಾ ಇದ್ದರೆ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಅವರು. ಅದು ಬಿಟ್ಟು ಬೇಸಿಗೆ ಕಾಲದಲ್ಲಿ ತುಂಬ ಪಲ್ಯೂಷನ್ನು, ಡಸ್ಟು, ಗಾಳಿ, ಧೂಳೆಲ್ಲ ಇರೋದ್ರಿಂದ ಕೆಮ್ಮು, ನೆಗಡಿ, ಜ್ವರ, ಈ ಶ್ವಾಸಕೋಶದ ಇನ್ಫೆಕ್ಷನ್ಸ್ ಎಲ್ಲ ಬರೋದಿರುತ್ತೆ. ಆದಷ್ಟು ಇದ್ರ ಬಗ್ಗೆ ಗಮನ ಕೊಡಿ ಮತ್ತು ತಜ್ಞ ವೈದ್ಯರನ್ನು ಭೇಟಿ ಮಾಡಿ. ಮತ್ತು ಈ ಸೆಕೆ ಜಾಸ್ತಿ ಆಗುತ್ತೆ, ಸೆಕೆ ಗುಳ್ಳೆ ಅಂತ ಹೇಳ್ತೀವಿ, ಸ್ಕಿನ್ ರ್ಯಾಷಸ್ ಅಂತ ಹೇಳ್ತೀವಿ. ಸೊ ಆ ಥರ ಆದಾಗ ನೀವು ಮಕ್ಕಳಿಗೆ ಆದಷ್ಟು ಕಾಟನ್ ಬಟ್ಟೆಗಳು, ತೆಳುವಾಗಿರೋ ಬಟ್ಟೆಗಳು ಹಾಕಿ, ತುಂಬ ಟೈಟ್ ಬಟ್ಟೆ ಆ ಥರ ಎಲ್ಲ ಹಾಕಿದಾಗ ಏನಾಗುತ್ತೆ, ಅವ್ರಿಗೆ ಮೈಮೇಲೆ ಸೆಕೆ ಆಗೇ ಇದ್ದು ಅವ್ರಿಗೆ ಗುಳ್ಳೆಗಳು, ಇನ್ಫೆಕ್ಷನ್ಸ್ ಆಗಿಬಿಡುತ್ತಾರೆ, ಸ್ಕಿನ್ ರ್ಯಾಷಸ್ ಆಗಿ. ಸೊ ಇದ್ರ ಬಗ್ಗೆ ಎಲ್ಲ ನೀವು ಗಮನ ಕೊಡಬೇಕಾಗತ್ತೆ. ಆದಷ್ಟು ಈ ಥರ ಮೈಲ್ಡ್ ಸ್ಕಿನ್ ಇನ್ಫೆಕ್ಷನ್ಸ್ ಇದ್ದರೆ ನೀವು ಕ್ಯಾಲಮಿನ್ ಲೋಷನ್ ಅಂತ ಬರುತ್ತೆ, ಪಿಂಕ್ ಕಲರ್ ಲೋಷನ್ನು 3 ಸರ್ತಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನೀವು ಹಚ್ಚಿದ್ರೆ ಅದು ರ್ಯಾಷಸ್ ಹೋಗುತ್ತೆ. ಅದು ಬಿಟ್ಟು ನಿಮಗೆ ನೀರು ಗುಳ್ಳೆ ಅಂತಂದರೆ ಇದು ಚಿಕನ್ ಪಾಕ್ಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಇನ್ಫೆಕ್ಷನ್ಸ್ ಆದಾಗ ನೀವು ಖಂಡಿತ ತಜ್ಞ ವೈದ್ಯರನ್ನ ಭೇಟಿ ಮಾಡಬೇಕು. ಸೊ ಮೇಯ್ನಾಗಿ ನೀವು ಶ್ವಾಸಕೋಶದ ಇನ್ಫೆಕ್ಷನ್ನು ಮತ್ತು ನಿಮ್ಮ ಕರಳಿಂದ ಇನ್ಫೆಕ್ಷನ್ಸು ಮತ್ತು ಚರ್ಮದ ಇನ್ಫೆಕ್ಷನ್ಸು ಜಾಸ್ತಿ ಸಮ್ಮರಲ್ಲಿ ಬರೋದ್ರಿಂದ ಇದ್ರ ಬಗ್ಗೆ ಗಮನ ಕೊಡಿ. ಇನ್ನೊಂದು ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ ಸಮ್ಮರಲ್ಲಿ, ರಜಾ ಇದೆ ಮಕ್ಕಳಿಗೆ ಅಂತ. ಸೊ ನೀವು ಹೊರಗಡೆ ಹೋದಾಗ ಒಂದಿನ ಟ್ರಾವೆಲ್ ಮಾಡ್ತೀನಿ ಅಂದರೆ ಆದಷ್ಟು ನಿಮ್ಮನೆ ಊಟ ಅಥವಾ ನೀರು ತೊಗೊಂಡೋಗಿ, ಇಲ್ಲ ನಾವು ಸ್ವಲ್ಪ ದಿನ ಇರ್ತೀವಿ ಅಂತಂದರೆ ಆದಷ್ಟು ಬಿಸಿಯಾಗಿ ತಣ್ಣಗೋಗಿರೋ ನೀರು ಉಪಯೋಗಿಸಿ. ಅದರ ಸ್ವಚ್ಛತೆ ಬಗ್ಗೆ ಗಮನ ಕೊಡಿ. ಮತ್ತು ಇದು ಕ್ಯಾಪ್ಸ್ ಯೂಸ್ ಮಾಡಿ, ಯಾಕಂದರೆ ಬಿಸಿಲನ್ನ ನೀವು ತುಂಬ ಇದ್ದಾಗ ಕ್ಯಾಪ್ಸ್ ತಲೆಗೆ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತು ಅಲ್ಟ್ರಾವೈಲೆಟ್ ರೇಸ್ ಎಲ್ಲ ಪ್ರಿವೆಂಟ್ ಮಾಡಬೇಕಂದ್ರೆ ಸ್ವಲ್ಪ ಮಿನಿಮಲ್ ಸನ್ ಸ್ಕ್ರೀನ್ ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಗಮನ ಇರಲಿ ನಿಮಗೆ. ಸೊ ಹ್ಯಾಪಿ ಹಾಲಿಡೇಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ಫಾರ್ವರ್ಡ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಥ್ಯಾಂಕ್ ಯು ಸೊ ಮಚ್.